ದಿಸ್ ಇಸ್ ಅ ಸ್ಟ್ರಾಂಗ್ ಮೆಸೇಜ್. ನಿನ್ನೆ ಪರಮಹಂಸ ಯೋಗಾನಂದ ಅವರಿಂದ ಬಂದಿರೋ ಮೆಸೇಜ್ ನಿಮ್ಮೆಲ್ಲರಿಗೂ ತಲುಪಿಸೋ ಕೆಲಸ ನಂದು. ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಿಯಾಂಕಾ. ಇವತ್ತೊಂದು ಕ್ವಿಕ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಲವರಿಗೆ ಈ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ, ಓವರ್ನೈಟ್ ಮ್ಯಾಜಿಕ್ ಆಗಿಬಿಡಬೇಕು, ಮೆಡಿಟೇಷನಲ್ಲಿ ಅತಿ ಬೇಗ ರಿಸಲ್ಟ್ ಬರಬೇಕು ಅಂತ ಅನಿಸ್ತಾ ಇರುತ್ತಲ್ವ. ದಿಸ್ ಈಸ್ ವೆರಿ ವೆರಿ ನಾರ್ಮಲ್. ನಿಮಗೂ ಆ ಥರ ಬೇಗ ಮೆಡಿಟೇಷನ್ಸಲ್ಲಿ ಮ್ಯಾಜಿಕ್ ಆಗಿಬಿಡಬೇಕು, ಮಿರಾಕ್ಯುಲಸ್ ಬದಲಾವಣೆ ಆಗಬೇಕು ಅನ್ನೋ ಆಸೆ ಇದೆನಾ, ಬಯಕೆ ಇದೆನಾ, ಎಕ್ಸ್ಪೆಕ್ಟೇಷನ್ ಇದೆನಾ? ಹಾಗಾದರೆ ಐ ಅಂತ ಕಮೆಂಟ್ ಮಾಡಿ. ಇನ್ನೊಂದು ರೀತಿಯಲ್ಲೂ ಕೂಡ ನನಗೆ ಮೆಸೇಜಸ್ ಬರ್ತಾ ಇರುತ್ತೆ, ಮ್ಯಾಮ್ 6 ಮಂತ್ಸಿಂದ ಮೆಡಿಟೇಷನ್ ಮಾಡ್ತಾಯಿದ್ದೀನಿ, 1 ವೀಕಿಂದ ಮಾಡ್ತಾಯಿದ್ದೀನಿ, 1 ಇಯರಿಂದ ಮಾಡ್ತಾಯಿದ್ದೀನಿ, ಮೆಡಿಟೇಷನ್ಸಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ, ನನಗೆ ಯಾವ ಬದಲಾವಣೆಗಳು ಕಾಣ್ತಾ ಇಲ್ಲ, ಹಲವರಿಗೆ ಏನೆಲ್ಲ ಅನುಭವಗಳಾಗ್ತಾಯಿದೆ, ನನಗೆ ಏನು ಚೇಂಜಸ್ ಕಾಣ್ತಾ ಇಲ್ಲ. ಈ ಥರ ಮೆಸೇಜಸ್ಗೆ ಇವತ್ತಿನ ಈ ವಿಡಿಯೋನೇ ಉತ್ತರ. ಆ್ಯಂಡ್ ಈ ಥರ ಅನಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಲ್ಲಿ ಏನು ನಿರೀಕ್ಷೆನ ಇಟ್ಕೋಬೇಕು ಅನ್ನೋ ಅರಿವು ನಮ್ಮೆಲ್ಲರಲ್ಲಿ ಮೂಡಲೇಬೇಕು. ಸ್ನೇಹಿತರೆ, ಈ ಧ್ಯಾನ ಅನ್ನೋದು ಓವರ್ನೈಟ್ ಮ್ಯಾಜಿಕ್. ರಾತ್ರಿ ಮೆಡಿಟೇಷನ್ ಮಾಡ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಸೂಪರ್ ಮಿರಾಕ್ಯುಲಸ್ ಆಗಿ ನಾನು ಟ್ರಾನ್ಸ್ಫಾರ್ಮ್ ಮಾಡಿಬಿಟ್ಟಿದ್ದೀನಿ, ನನಗೆ ನನ್ನ ಜೀವನ ಬದಲಾಗಿದೆ ಅನ್ನೋದಾದರೆ, ಅಥವಾ ಆ ಬಯಕೆ ನಿಮಗಿದ್ರೆ, ಆ ಥರ ನೀವು ಯೋಚನೆ ಮಾಡ್ತಾಯಿದ್ರೆ, ಇವರನ್ನ ರಾಂಗ್ ಪರ್ಸೆಪ್ಷನ್ ಅಂತಲೇ ಹೇಳ್ಬೋದು. ದೇರ್ ವಿಲ್ ಬಿ ನೋ ಓವರ್ನೈಟ್ ಮ್ಯಾಜಿಕ್. ಇದು 2 ಮಿನಿಟ್ಸ್ ಮ್ಯಾಗಿ ಅಲ್ಲ, ಇವಾಗ ಮಾಡಿ ಇಮ್ಮಿಡಿಯೇಟಾಗಿ ತಿನ್ಬಿಡೋಣ ಅಂತ. ನೋ. ನಮ್ಮ ಜೀವನ ಬದಲಾಯಿಸ್ಕೊಳ್ಬೇಕಾದ್ರೆ ಎಷ್ಟೋ ಸಾಧನೆಯನ್ನು ನಾವು ಮಾಡಬೇಕಾಗುತ್ತೆ. ನಿಮ್ಮ ಈ ಫಿಸಿಕಲ್ ಲೈಫನ್ನು ನೀವು ಗಮನಿಸಿದರೆ ಎಲ್ಲವೂ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಆಗಿಬಿಡುತ್ತಾ? ನೀವು ಫುಲ್ ಸ್ಲಿಮ್ ಆಗಬೇಕು ಅಂತ ಅನ್ಕೊತೀರ, ಬಾಡಿ 6 ಪ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊತೀರ, ನೈಟ್ ಅನ್ಕೊತೀರ, ಬೆಳಿಗ್ಗೆ ಎದ್ದ ತಕ್ಷಣ ಆಗಿಬಿಡುತ್ತಾ? ಇಲ್ಲ ಅಲ್ವಾ? ಆ ಪ್ರಾಸೆಸ್ಗೆ ಏನೇನು ಶ್ರಮ ಬೇಕೋ, ಏನೇನು ಎಕ್ಸಸೈಸ್ ಬೇಕು, ಏನು ಫುಡ್ ಇಂಟೇಕ್ ಬೇಕು, ಏನು ಡಿಸಿಪ್ಲಿನ್ ಬೇಕು, ಅದನ್ನು ಫಾಲೋ ಮಾಡಿದ್ರೇ ಆಗುತ್ತಲ್ವ. ಇಲ್ಲ ನನಗೆ ದೇವ್ರ ವರ ಕೊಟ್ಬಿಡ್ತಾನೆ, ನನ್ನ ಕಣ್ಣು ಮುಚ್ಚಿ ತೆಗೆದ ತಕ್ಷಣ ನನ್ನ ಬಾಡಿ ಸ್ಲಿಮ್ ಆಗಿಬಿಡುತ್ತೆ. ನೋ. ಆ ಥರ ಯಾರಾದರೂ ಉದಾಹರಣೆ ನೋಡಿದ್ದೀರಾ? ಇಲ್ಲ ಅಲ್ವಾ? ನನಗೆ ಅಡುಗೆ ಬರಲ್ಲ ಅಂದ್ಕೊಳ್ಳಿ, ನನಗೆ ಉಪ್ಪು ಖಾರ ಎಷ್ಟು ಹಾಕಬೇಕು ಅಂತಲೇ ಐಡಿಯಾ ಇಲ್ಲ. ಸೊ ನಾನೇನು ಅನ್ಕೊತೀನಿ, ನಾನು ಇವತ್ತು ಡಿಸೈಡ್ ಮಾಡ್ತೀನಿ, ನಾನು ಇವತ್ತು ಅಡುಗೆ ಕಲ್ಕೋತೀನಿ, ನಾಳೆ ಅನ್ನೋಷ್ಟರಲ್ಲಿ ನಾನು ಫುಲ್ ಹಬ್ಬದ ಊಟದ ಥರ ಹೋಳಿಗೆ, ಪಾಯಸ, ಚಿತ್ರಾನ್ನ ಎಲ್ಲ ಮಾಡಿಬಿಡಬೇಕು. ಈಸ್ ದಟ್ ಪಾಸಿಬಲ್? ಈವನ್ ಅಡುಗೆ ಮಾಡೋದು ಕೂಡ ಅದು ಒಂದು ಕಲೆ ಅಲ್ವಾ? ಇಟ್ ಟೇಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಮಾಡ್ತಾ 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 ಕೈ ರುಚಿ ಬರಬೇಕು ಅಂದರೆ ಎಷ್ಟೋ ಅದರಲ್ಲಿ ಸಮಯ ಕೊಟ್ಟಿರ್ತಾರಲ್ವ. ಯಾಕೆ ಕೆಲವೊಂದು ಸರಿ ನಾವು ಮಾಡಿದ್ದ ಅಡುಗೆ ನಮ್ಮ ಅಜ್ಜಿಯವರು, ನಮ್ಮ ಅಮ್ಮ ಅವ್ರು ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ಅವ್ರಿಗಿರೋ ಅನುಭವ, ಅವ್ರಿಗಿರೋ ಆ ತಾಳ್ಮೆ, ಆ ಕೈ ರುಚಿ ಎಲ್ಲ ಸೇರ್ಕೊಂಡಾಗತ್ತಲ್ವ. ಇಟ್ಸ್ ನಾಟ್ ಲೈಕ್ ಇವತ್ತು ನಾನು ಅನ್ಕೊತೀನಿ ನಾಳೆ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಆಗಬೇಕಂದ್ರೆ ಸಾಧ್ಯನಾ? ಇಲ್ಲ ಅಲ್ವಾ? ಮಗು ಹುಟ್ಟುತ್ತೆ, ಇವತ್ತು ಮಗು ಹುಟ್ಟಿದೆ, ನಾಳೆ ಫುಲ್ ಅದ್ರ ಕೆಲಸ ಅದೇ ಮಾಡ್ಕೊಬೇಕು, ಎಲ್ಲ ನಡೆದು ಬಿಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಇಸ್ ದಟ್ ಈವನ್ ಪಾಸಿಬಲ್? ಈ ಚಿಕ್ಕ ಈ ಫಿಸಿಕಲ್ ಲೈಫಲ್ಲಿ ಈ ವಿಷಯಗಳಿಗೆ ನಾವು ಎಷ್ಟೋ ಸಮಯ ಕೊಟ್ಟ ಮೇಲೇ ಬದಲಾವಣೆಯನ್ನು ನೋಡ್ತಾ ಇರಬೇಕಾದ್ರೆ, ಸ್ಪಿರಿಚುವ್ಯಾಲಿಟಿಯಲ್ಲಿ ಧ್ಯಾನ ಮಾಡ್ತಾ ನನಗೆ ಓವರ್ನೈಟ್ ಮ್ಯಾಜಿಕ್ ಆಗಬೇಕು, ಕಣ್ಣು ಮುಚ್ಚಿದ ತಕ್ಷಣ ನಾನು ಥಾಟ್ಲೆಸ್ ಸ್ಟೇಟ್ಗೆ ಹೋಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು? ಇಸ್ ಇಟ್ ಫೀಸಿಬಲ್? ಆ ಥರ ಎಕ್ಸ್ಪೆಕ್ಟ್ ಮಾಡೋದು ಓಕೆನಾ? ಎಷ್ಟೋ ಜನ ನನಗೇನೂ ಬದಲಾವಣೆ ಆಗ್ತಾ ಇಲ್ಲ ಅಂತ 1 ವೀಕ್ 15 ಡೇಸ್ 1 ಮಂತ್ ಮೆಡಿಟೇಷನ್ ಮಾಡಿರ್ತಾರೆ, ಗಿವ್ ಅಪ್ ಮಾಡಿಬಿಡ್ತಾರೆ.
ಒಂದು ಮಾತನ್ನು ತಿಳ್ಕೊಳ್ಳಿ, ಈವನ್ ಈ ಮೆಡಿಟೇಷನ್ ಅನ್ನೋದು ಕಿವಿಯಲ್ಲಿ ಬೀಳಬೇಕು, ನಾವು ಈ ಪಾತಲ್ಲಿ ಬರಬೇಕು ಅಂದರೆ ಎಷ್ಟೋ ಪುಣ್ಯ ಕರ್ಮಗಳನ್ನು ನಾವು ಮಾಡಿರ್ತೀವಿ. ನಾವು ಬರೀ ಇಷ್ಟು ದಿನದಲ್ಲಿ ಎಷ್ಟೋ ವಿಡಿಯೋಸಲ್ಲಿ ನಾವು ಮಾಡಿರೋ ಪಾಪ ಕರ್ಮ ಬಗ್ಗೆ ಮಾತಾಡ್ತಾ ಇದ್ವಲ್ವಾ. ಆದರೆ ಪಾಪ ಕರ್ಮಗಳ ಜೊತೆ ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿರ್ತೀವಿ, ಒಳ್ಳೆ ಕಾರ್ಯಗಳನ್ನು ಮಾಡಿರ್ತೀವಿ. ಅದರ ಫಲ ನಮಗೆ ಹೆಂಗೆ ಸಿಗ್ತಾ ಹೋಗುತ್ತೆ? ಒಳ್ಳೆ ಮಕ್ಕಳು, ಒಳ್ಳೆ ಪೇರೆಂಟ್ಸು, ಒಳ್ಳೆ ವಾತಾವರಣ, ಲೈಫ್ಗೆ ನಮಗೇನು ಬೇಕೋ ಆನ್ ಟೈಮಾಗಿ ಸಿಗೋದು, ಲಕ್ ಅಂತ ಅಂದ್ಕೊತೀವಿ. ಇಲ್ಲಿ ಯಾವುದು ಲಕ್ ಅಲ್ಲ, ನೀವು ಮಾಡಿರೋ ಒಳ್ಳೆ ಕರ್ಮದ ಫಲನೇ ನಿಮಗೆ ಕಾಯ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಎಷ್ಟೋ ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಈ ಧ್ಯಾನ ಅನ್ನೋದು ಕಿವಿಲಿ ಬೀಳುತ್ತೆ. ಅದಲ್ಲದೆ ಓಕೆ ಟ್ರೈ ಮಾಡೋಣಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಎಷ್ಟೋ ಜನ್ಮಗಳನ್ನು ದಾಟಿ ಈ ಮನುಷ್ಯ ಜನ್ಮ ಬಂದಮೇಲೆ ಈ ಮನುಷ್ಯ ಜನ್ಮದಲ್ಲೂ ಕೂಡ ಎಷ್ಟೋ ಸರಿಯಲ್ಲದ ಜನ್ಮಗಳನ್ನು ನಾವು ಕಳೆದು ತಗೊಂಡು ಅನುಭವಿಸಿ ಇವತ್ತು ಈ ಜನ್ಮ ತಗೊಂಡು ಧ್ಯಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ನಾವು ಅನ್ಕೋಬೇಕು ನಾವು ಒಳ್ಳೆ ಕರ್ಮನೇ ನಮಗೆ ಒಳ್ಳೆ ಹಾದಿಲಿ ಕರ್ಕೊಂಡು ಹೋಗೋಕ್ಕೆ ನಮಗೆ ಇದು ಸಿಕ್ಕಿದೆ ಅಂತ. ನೀವು ರ್ಯಾಂಡಮ್ ಆಗಿ ಯಾರಿಗೋ ಪರ್ಸನ್ಗೆ ಹೇಳಿ ಮೆಡಿಟೇಷನ್ ಕೂತ್ಕೊಳ್ಳಲ್ವಲ್ಲ. ಆ ಯೋಗ ಇದ್ದಾಗ, ಆ ಒಳ್ಳೆ ಕರ್ಮದ ಫಲ ಇದ್ದಾಗ ಮಾತ್ರ ಮೆಡಿಟೇಷನ್ ಶುರು ಮಾಡೋಕ್ಕಾಗುತ್ತೆ. ಇನ್ನು ಮೆಡಿಟೇಷನ್ ಶುರು ಮಾಡಿದ್ಮೇಲೆ ಡ್ಯೂ ಥಿಂಕ್ ಇಟ್ ಈಸ್ ಈಸಿ ಒಂದೇ ಸಿಟ್ಟಿಂಗಲ್ಲಿ ಥಾಟ್ಲೆಸ್ ಸ್ಟೇಟಿಗೆ ಹೋಗ್ಬೋದು ಅಂತ? ಮೇ ಬಿ ಹಿಂದಿನ ಜನ್ಮದ ಎಷ್ಟೋ ಸಾಧನೆ ಮಾಡಿದ ಸಾಧಕರಿಗೆ ಮೇ ಬಿ ಈ ಜನ್ಮದಲ್ಲಿ ಅದು ಈಸಿಯಾಗಿ ಸಾಧ್ಯ ಆಗ್ಬೋದೇನೋ. ಆದರೆ ನಾವು ಕಣ್ಮುಚ್ಚಿ ಕುತ್ಕೊಂಡ ತಕ್ಷಣ ಆಲೋಚನೆ ರಹಿತ ಸ್ಥಿತಿಗೆ ಹೋಗೋಕ್ಕೂ ಕೂಡ ಎಷ್ಟೋ ನಮಗೆ ನಮ್ಮ ಸಾಧನೆ ಬೇಕಾಗುತ್ತೆ. ದಿನ ಮಾಡಿ 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 ನಮ್ಮ ಮೈಂಡ್ ಮೇಲೆ ನಮ್ಗೆ ಕಂಟ್ರೋಲ್ ಬರುತ್ತೆ. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ಆ ಮೈಂಡನ್ನು ನಮಗೆ ಹೆಂಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲದೆ ಓವರ್ ಥಿಂಕ್ ಮಾಡ್ತಾ ಮೈಂಡ್ಗೆ 24 ತಾಸು ಕೆಲಸ ಕೊಡ್ತಾ ಅದಕ್ಕೆ ರೆಸ್ಟೇ ಕೊಟ್ಟಿರೋದಿಲ್ಲ. ಸಡನ್ನಾಗಿ ಕಣ್ಣು ಮುಚ್ಕೊಂಡು ಮೈಂಡ್ ಶಟ್ ಡೌನ್ ಆಗು ಅಂದರೆ ಇಸ್ ದಟ್ ಪಾಸಿಬಲ್? ಇಲ್ಲ ಅಲ್ವಾ. ನಿಧಾನವಾಗಿ ಮಕ್ಳಿಗೆ ಯಾವ ಥರ ಹೇಳ್ತೀವೋ ಆ ಥರ ದಿನ 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 ಹೇಳ್ತಾ ಹೋದಾಗ ಆ ಆಲೋಚನೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾವಾಗ ಆಲೋಚನೆ ಕಮ್ಮಿ ಆಗ್ತಾ ಬರುತ್ತೆ, ಯಾವಾಗ ಸುಧಾರಿಸ್ತಾ ಬರ್ತೀರ, ಆ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಫಿಸಿಕಲ್ ಲೈಫಲ್ಲಿ ಚೇಂಜ್ ಆಗ್ತಾ ಬರ್ತೀರ, ಆವಾಗ ನಿಮ್ಮ ಲೈಫಲ್ಲಿ ನಿಧಾನವಾಗಿ ಚೇಂಜಸ್ ಬರ್ತಾ ಹೋಗುತ್ತೆ. ಉದಾಹರಣೆಗೆ ನಿಮಗೆ ಯಾರೋ ಹರ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ನಿಮ್ಮದೇನೂ ತಪ್ಪಿಲ್ಲ, ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ. ಈಸ್ ಇಟ್ ಪಾಸಿಬಲ್ ನೆಕ್ಸ್ಟ್ ಮೂಮೆಂಟೇ ಅವರನ್ನು ಕ್ಷಮಿಸೋಕ್ಕೆ, ಅಥವಾ ಈಸ್ ಇಟ್ ಪಾಸಿಬಲ್ ನೆಕ್ಸ್ಟ್ ಮೂಮೆಂಟೇ ನಿಮಗೆ ನಾರ್ಮಲ್ ಆಗೋಕ್ಕೆ? ಎಸ್ ಆರ್ ನೋ? ನಿಮಗಾಗುತ್ತಾ ಒಂದು ನಿಮಿಷದಲ್ಲಿ ನಾನು ನಾರ್ಮಲ್ ಆಗಿಬಿಟ್ಟಿದ್ದೀನಪ್ಪ, ನನಗೆ ಯಾರ ಮೇಲೆ ಸಿಟ್ಟಿಲ್ಲ, ನಂಗೆ ದುಃಖ ಇಲ್ಲ ಅಂತ? ಇಲ್ಲ ಅಲ್ವಾ. ಆ ಎಮೋಷನ್ನ ಪ್ರಾಸೆಸ್ ಮಾಡೋಕ್ಕೆ ನೀವೇ ನಿಮ್ಮದಾದ ಟೈಮನ್ನು ನೀವು ತೊಗೋತೀರ ಅಲ್ವಾ. ಕೆಲವೊಬ್ರಿಗೆ 1 ದಿನ ಬೇಕಾಗುತ್ತೆ, ಕೆಲವೊಬ್ರಿಗೆ 1 hour ಬೇಕಾಗುತ್ತೆ, ಇನ್ನೂ ಕೆಲವರಿಗೆ 1 ವಾರನೂ ಬೇಕಾಗುತ್ತೆ, 1 ವರ್ಷನೂ ಬೇಕಾಗುತ್ತೆ. ಇನ್ನೂ ನೀವು ಗಮನಿಸಿದರೆ ಎಷ್ಟೋ ವಿಷಯಗಳು ಇನ್ನೂ ನಿಮಗೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಯಾವಾಗೋ 20 ವರ್ಷ 30 ವರ್ಷದ ಹಿಂದೆ ಆಗಿರ್ಬೋದು, ಇನ್ನೂ ಹಸಿ ಇದೆ. ಅಂದರೆ ಒಂದು ನಿಮ್ಮದ ತಪ್ಪಿಲ್ಲದೆ ಇರೋ ವಿಷಯಕ್ಕೂ ಕೂಡ ನಿಮಗೆ ಆ ಬೇಜಾರನ್ನು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಎಷ್ಟೋ ದಿನ ಬೇಕಾಗ್ತಾ ಇರಬೇಕಾದ್ರೆ ಇವಾಗಿನ ಲೈಫ್ ನಾವು ಅನುಭವಿಸ್ತಿರೋ ಕಷ್ಟ ಇದೆಲ್ಲನೂ ಕೂಡ ನಾವು ಮಾಡಿರೋ ಸರಿಯಲ್ಲದ ಪಾಪಕರ್ಮದ ಫಲ ಅಲ್ವಾ. ಎಷ್ಟೋ ಪಾಪಕರ್ಮ ಮಾಡಿದಾಗ ಅದನ್ನು ಹಂತ ಹಂತವಾಗಿ EMI ರೂಪದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಆ ಪಾಪಕರ್ಮ ಕರಗಬೇಕು ಅಂದರೆ ಇನ್ನೆಷ್ಟು ಸಮಯ ಬೇಕು ಅಲ್ವಾ. ಕಣ್ಣು ಮುಚ್ಕೊಂಡು ಓಕೆ ಐ ಆಮ್ ಸೋ ಸಾರಿ, ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ನಾಳೆ ಎಲ್ಲ ಚೇಂಜ್ ಆಗಿಬಿಡ್ಬೇಕು ಅಂದರೆ ನೋ, ಇದು ಈ ಥರ ವರ್ಕ್ ಆಗೋದಿಲ್ಲ. ಇಲ್ಲಿ ಯಾವುದು ಇನ್ಸ್ಟೆಂಟಾಗಿ ನಡೆಯೋದಿಲ್ಲ. ಆ ಪಾಪ ಕರ್ಮ ಕಳೆಯೋಕ್ಕೂ ಕೂಡ ಎಷ್ಟೋ ನಮ್ಮ ಸಾಧನೆ ಬೇಕಲ್ವ. ಪರಮಹಂಸ ಯೋಗಾನಂದ ಅವ್ರು ಏನು ಹೇಳ್ತಾರೆ ಗೊತ್ತಾ? ಅವ್ರಿಗೆ ಯುಕ್ತೇಶ್ವರ ಗಿರಿಯವ್ರು ಹೇಳಿರ್ತಾರಂತ, ಒಂದು ಆತ್ಮ ತನ್ನ ಈ ಪಯಣದಲ್ಲಿ ಎಲ್ಲ ಪಾಠಗಳನ್ನು ಕಲಿತು ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ 10 ಲಕ್ಷ ವರ್ಷಗಳು ಬೇಕಾಗುತ್ತೆ ಅಂತ.
1 ವರ್ಷ 2 ವರ್ಷ ಅಲ್ಲ, 10 ಲಕ್ಷ ವರ್ಷಗಳು ಬೇಕಾಗುತ್ತೆ. ಆದರೆ ಯಾವಾಗ ಒಂದು ಸಾಧನೆಯ ಹಾದಿಯಲ್ಲಿ ಇರ್ತಾರೋ, ಯಾವುದೇ ರೀತಿಯಾದ ಸಾಧನೆ ಇರ್ಬೋದು, ಯಾವುದೇ ರೀತಿಯಾದ ಧ್ಯಾನ ಪದ್ಧತಿ ಇರ್ಬೋದು, ಮಾಡಿದಾಗ ಆ 10 ಲಕ್ಷ ವರ್ಷ ಏನಿದೆ ಅಲ್ವ, ಅದು ಕಮ್ಮಿ ಆಗ್ತಾ 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 ಬರುತ್ತಂತೆ. ಎಷ್ಟು ಕಮ್ಮಿ ಆಗುತ್ತೆ? ನೀವು ಎಷ್ಟು ಹಠದಿಂದ ಇಲ್ಲ ನನ್ನ ಜೀವನವನ್ನು ನಾನು ಬದಲಾಯಿಸ್ಕೊಳ್ಬೇಕು, ಓವರ್ನೈಟ್ ಅಲ್ಲ, ಬುಡ ಸಮೇತ ನಾನು ಎಲ್ಲವನ್ನ ಕ್ಲಿಯರ್ ಮಾಡಬೇಕು ಅಂತ ಆ ಛಲ, ದೃಢ ಮನಸ್ಸಿರಬೇಕಲ್ವ. ಆ ದೃಢ ಮನಸ್ಸಿಂದ ಧ್ಯಾನ ಅತಿ ಹೆಚ್ಚು ಮಾಡ್ತಾ 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 ಧ್ಯಾನದಿಂದ ಬಂದ ಜ್ಞಾನವನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಾಗ ಅದರ ಜೊತೆ ಬೇರೆಯವ್ರಿಗೂ ಸಹಾಯ ಮಾಡ್ತಾ ಹೋದಾಗ ಅದು ಇನ್ನೂ ಬೇಗನೆ ಕರಗ್ತಾ ಬರುತ್ತೆ. ಸೊ ಇದು 1 ಡೇ ಪ್ರಾಸೆಸ್ ಅಲ್ಲ. ನೀವು ಓಕೆ 1 ಡೇಲಿ ಚೆನ್ನಾಗಾಗ್ಬಿಡುತ್ತೆ ಅಂತ ಇದ್ರೆ ಇನ್ ಅ ರಾಂಗ್ ಪ್ಲೇಸ್. ಬಟ್ ಅಟ್ಲೀಸ್ಟ್ ನೀವು ಶುಡ್ ಫೀಲ್ ಲಕ್ಕಿ ಅಲ್ವಾ, ಈ ಪಾತಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ ಜರ್ನಿ, ಕ್ಲಿಯರೆನ್ಸ್ ಜರ್ನಿ ಆದರೂ ಸ್ಟಾರ್ಟ್ ಆಗಿದೆ ಅಲ್ವಾ. ಇಲ್ಲ ಇನ್ನೂ ಎಷ್ಟೋ ಜನ್ಮಗಳು ಬೇಕಾಗ್ಬೋದು ನಾವು ಕ್ಲಿಯರೆನ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಮೆಡಿಟೇಷನಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂತ. ವಾಟ್ ಯು ಮೀನ್ ಬೈ ಇಂಪ್ರೂವ್ಮೆಂಟ್? ಇಲ್ಲಿ ಏನು ಇಂಪ್ರೂವ್ಮೆಂಟ್ ಅಂದರೆ ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ. ಕಣ್ಮುಚ್ಕೊಂಡು ಕೂಡ್ತೀರಾ, ನಿಮ್ಮ ಒಳಗಡೆ ಎಲ್ಲ ಅಡಗಿಟ್ಟಿದ್ದೆಲ್ಲ ಹೊರಗಡೆ ಬರ್ತಾ ಹೋಗುತ್ತೆ. ಈ ಜನ್ಮದಷ್ಟೇ ಅಲ್ಲ, ಎಷ್ಟೋ ಜನ್ಮದ ಬರ್ತಾ ಹೋಗುತ್ತೆ. ಕೆಲವೊಂದು ಸರಿ ಬರೀ ವಿಷನ್ಸ್ ಕಾಣಿಸಿದ್ರೆ ಅಷ್ಟೇ ಅದು ಹೊರಗೆ ಬರ್ತಾ ಇದೆ ಅಂತಲ್ಲ. ನಿಮ್ಮ ಬಾಡಿ ಪೇನ್ಸ್ ರೂಪದಲ್ಲಿ ಬರ್ತಾ ಇರುತ್ತೆ, ಇಂಟ್ಯೂಷನ್ ರೂಪದಲ್ಲಿ ಬರ್ತಾ ಇರುತ್ತೆ, ಎಮೋಷನ್ಸ್ ರೂಪದಲ್ಲಿ ಬರ್ತಾ ಇರುತ್ತೆ. ಕೆಲವೊಂದು ಸರಿ ಕಣ್ಣು ಮುಚ್ಕೊಂಡು ಕೂತ್ರೆ ಮೆಡಿಟೇಷನ್ನೇ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಿಮ್ಮ ಕರ್ಮಗಳು ನಿಮ್ಮ ಈ ಸಾಧನೆಯನ್ನು ತಡಿತಾ ಇರುತ್ತಂತೆ. ಯಾಕೆ ಅಂದರೆ ನೀವು ಮಾಡಿದರೆ ಅದನ್ನು ಕಂಪ್ಲೀಟಾಗಿ ಅನುಭವಿಸ್ಬೇಕು ಅಂತ. ಆದರೆ ಯಾವಾಗ ನಮ್ಮ ಮೈಂಡ್ಗೂ ಮೀರಿ, ಆ ಕರ್ಮಕ್ಕೂ ಮೀರಿ ಹಠದಿಂದ ನಾವು ಧ್ಯಾನ ಮಾಡ್ತೀವೋ ಆಗ ಬದಲಾವಣೆಗಳು ಶುರುವಾಗ್ತಾ ಬರುತ್ತೆ. ಆಲೋಚನೆ ಬರುತ್ತೆ, ಏನೇನೋ ಥಾಟ್ಸ್ ಬರುತ್ತೆ. ಸ್ಟಿಲ್ ಮತ್ತೆ ಕಣ್ಣು ಮುಚ್ಕೋಬೇಕು, ಉಸಿರಾಟವನ್ನು ಗಮನಿಸ್ತಾ ಹೋಗಬೇಕು. ನೀವು ಈಗ ಬಿಟ್ಟರೆ, ಏನೂ ರಿಸಲ್ಟ್ಸ್ ಇಲ್ಲ ಅಂತ ಬಿಟ್ಟರೆ, ಮತ್ತು ನೆಕ್ಸ್ಟ್ ಬರ್ತಲ್ಲಿ ಇವಾಗ ಎಲ್ಲಿ ಬಿಟ್ಟಿದ್ದೀರೋ ಅಲ್ಲಿಂದನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಅದಕ್ಕೆ ವೈಸ್ ಪರ್ಸನ್ ಏನು ಮಾಡಬೇಕು? ವೈಸ್ ಪರ್ಸನ್ ಅದನ್ನು ಏನು ಮಾಡ್ತಾನೆ? ಇಲ್ಲ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಹಂತ ಹಂತವಾಗಿ ನಿಧಾನವಾಗಿ ನನ್ನ ಲೈಫ್ ಬದಲಾಗ್ತಾ ಇದೆ ಅನ್ನೋ ನಂಬಿಕೆ ಇಟ್ಕೋಬೇಕು. ಇಷ್ಟು ದಿನ ಧ್ಯಾನ ಮಾಡಿದ್ದೀರಲ್ವ, ಒಂಚೂರಾದ್ರೂ ನಿಮ್ಮ ಲೈಫಲ್ಲಿ ಬದಲಾವಣೆ ಇದ್ದೇ ಇರುತ್ತಲ್ವ. ಇಲ್ಲ, ನನ್ನ ಲೈಫಲ್ಲಿ ಏನೂ ಬದಲಾವಣೆ ಇಲ್ಲ ಅನ್ನೋರು ಇದ್ದೀರಾ. ಎಲ್ಲರ ಲೈಫಲ್ಲೂ ಸ್ವಲ್ಪ ಆದರೂ ಬದಲಾವಣೆ ಬಂದೇ ಬರುತ್ತೆ. ಇಟ್ಸ್ ನಾಟ್ ಲೈಕ್ ಮ್ಯಾಸಿವ್ ಅಲ್ಲ. ನೋಡ್ತಾ ನೋಡ್ತಾ ಚಿಕ್ಕದಾಗಿ ಬದಲಾಗ್ತಾ ಆಗ್ತಾ 2 ಇಯರ್ಸ್ 3 ಇಯರ್ಸಲ್ಲಿ ನಿಮ್ಮ ಲೈಫನ್ನು ನೋಡಿದಾಗ ಹಬ್ಬ, ನನ್ನ ಲೈಫ್ ಇಷ್ಟು ಬದಲಾಗಿದೆನಾ ಅಂತ ಅನಿಸುತ್ತೆ. ಇಟ್ಸ್ ನಾಟ್ ಲೈಕ್ ಇನ್ಸ್ಟೆಂಟ್ ರಿಸಲ್ಟ್ ಅಲ್ಲ. ಸೊ ಅದಕ್ಕೆ ಇನ್ಸ್ಟೆಂಟ್ ರಿಸಲ್ಟಿಂದ ಓಡಬೇಡಿ, ವಿಷನ್ಸಿಂದ ಚೇಸ್ ಮಾಡಬೇಡಿ. ವಿಷನ್ಸನ್ನು ಚೇಸ್ ಮಾಡಬೇಡಿ. ಲೆಟ್ ಇಟ್ ಹ್ಯಾಪನ್. ಏನು ಈ ಕ್ಷಣ ನನಗೆ ಆಗಬೇಕೋ, ಏನು ಗೈಡೆನ್ಸ್ ಬೇಕೋ ಅದು ಯೂನಿವರ್ಸಿಂದ ನನಗೆ ಸಿಗಲಿ, ನಾನು ರಿಸೀವ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ಕೊಳ್ತಾ ಹೋಗಬೇಕು. ಆ್ಯಂಡ್ ಪ್ರತಿದಿನವೂ ಕೂಡ ಯೂನಿವರ್ಸ್ಗೆ ನೀವು ಅಫರ್ಮ್ ಮಾಡಬೇಕು, ಪ್ರೇ ಮಾಡಬೇಕು. ಎದ್ದ ತಕ್ಷಣ ಯೂನಿವರ್ಸ್, ನನ್ನ ಈ ಲೈಫ್ ಏನಿದೆ ಅಲ್ವಾ, ಇದಕ್ಕೆ ನಾನೇ ಕಾರಣ ಅಂತ ಒಪ್ಕೊಳ್ತಾ ಇದ್ದೀನಿ. ಅಂದರೆ ಯು ಶುಡ್ ಮೀನ್ ಇಟ್, ಬರೀ ಬಾಯಿಂದಲ್ಲ. ನಾನೇ ಕಾರಣ ಅಂತ ಒಪ್ಕೊಳ್ತಾ ಇದ್ದೀನಿ. ಏನೇನು ತೊಂದರೆ ಇದೆ ಇದೆಲ್ಲನೂ ಕೂಡ ನಾನು ಯಾರಿಗೋ ತೊಂದರೆ ಕೊಟ್ಟಿರ್ತೀನಿ, ಅದಕ್ಕೆ ಬಂದಿದೆ ಅಂತ ನಾನು ಒಪ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆ ನಾನು ತೊಂದರೆ ಕೊಟ್ಟಿದ್ರು ಅವ್ರಿಗೆ ನಾನು ಹೋಲ್ ಹಾರ್ಟೆಡ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ತಪ್ಪಿನ ಅರಿವು ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಬೇಕು. ನಾನು ಪಶ್ಚಾತ್ತಾಪದಿಂದ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಇನ್ನೂ ಪರಿವರ್ತನೆಯ ಜೀವನವನ್ನು ಜೀವಿಸ್ತೀನಿ ಅಂದ್ಕೊಬೇಕು. ಅಂದರೆ ನನ್ನ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಏನೇನಿದೆ. ಹಾಗೆ ಯೂನಿವರ್ಸ್ ನನಗೆ ಒಂದು ಅವಕಾಶ ಕೊಡು ಅಂತ ಕೇಳ್ಕೋಬೇಕು ಎವ್ರಿ ಡೇ. ನನ್ನ ತಪ್ಪಾಗಿದೆ, ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ಚೇಂಜ್ ಆಗ್ತೀನಿ, ನನಗೆ ನನ್ನ ಈ ಕರ್ಮವನ್ನು ಕ್ಲಿಯರ್ ಮಾಡೋಕ್ಕೆ, ನನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಕೊಡು ಅಂತ ಕೇಳ್ತಾ ಇರಬೇಕು. ಎವ್ರಿ ಡೇ ಕೇಳ್ತಾ 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 ನಿಮಗೆ ನೀವೇನು ಪ್ರಾಬ್ಲಮಲ್ಲಿದ್ದೀರಲ್ವ
ಅದೇ ಪ್ರಾಬ್ಲಮಲ್ಲಿ ಇರೋರು ನಿಮಗೆ ಸಹಾಯ ಕೇಳ್ಕೊಂಡು ಬರ್ತಾರೆ. ಅದು ಬರೀ ಹಣಕಾಸಿನ ಸಹಾಯನೇ ಆಗಿರಬೇಕು ಅಂತಿಲ್ಲ. ಅದೊಂದು ಸಜೆಷನ್ ಆಗಿರ್ಬೋದು, ಒಂದು ಚಿಕ್ಕ ಹೆಲ್ಪ್ ಆಗಿರ್ಬೋದು. ಯಾವಾಗ ನೀವು ಅದನ್ನು ಮಾಡ್ತಿರಲ್ವಾ, ಆಗ ಆ ಬದಲಾವಣೆ ಅನ್ನೋದು ಅತಿ ಬೇಗ ಆಗುತ್ತೆ. ಸೊ ಏನು ಬದಲಾವಣೆ ಇಲ್ಲ ಅಂತ ಕೇಳೋದಕ್ಕಿಂತ, ಮ್ಯಾಮ್ ನನ್ನ ಲೈಫಲ್ಲಿ ಚೇಂಜ್ ಆಗ್ತಾ ಇದೆ, ಈ ಚೇಂಜನ್ನು ಇನ್ನೂ ಸ್ಪೀಡಪ್ ಮಾಡ್ಕೊಳೋದು ಹೇಗೆ? ಐ ವಿಲ್ ಬಿ ಮೋರ್ ಹ್ಯಾಪಿ ಟು ಟೆಲ್ ಯು. ಹೇಗೆ ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನು ಇನ್ನೂ ಫಾಸ್ಟ್ ಮಾಡ್ಕೋಬೋದು, ಹೇಗೆ ನಿಮ್ಮನ್ನು ನಾವು ಹೀಲ್ ಮಾಡ್ಕೋಬೋದು. ಓಕೆ, ಹೆಲ್ತ್ ಇಶ್ಯೂ ಇದೆ, ಏನು ಬದಲಾಗ್ತಾ ಇಲ್ಲ ಅಂದರೆ ಯು ಆರ್ ಗಿವಿಂಗ್ ದಟ್ ಎನರ್ಜಿ ಅಲ್ವಾ. ಇಲ್ಲ ಮ್ಯಾಮ್ ನನಗೆ ಆಗ್ತಾಯಿದೆ, ನಿಧಾನವಾಗಿ ಆಗ್ತಾಯಿದೆನೋ, ನನಗೆ ಆಗ್ತಾಯಿದೆ, ಬಟ್ ಇದನ್ನು ಹೆಂಗೆ ಸ್ಪೀಡಪ್ ಮಾಡ್ಕೊಳ್ಳೋದು, ಹೀಲಿಂಗ್ ಹೆಂಗೆ ಚೆನ್ನಾಗಿ ಮಾಡ್ಕೊಳ್ಳೋದು, ಈ ಥರ ಕೇಳಿದಾಗ ನಾನು ಸಜೆಸ್ಟ್ ಮಾಡ್ಬೋದು. ಕೆಲವೊಬ್ರಿಗೆ ಆಗಿರೋದನ್ನು ಕೇಳ್ಬೋದು ನೀವು, ಮಿರಾಕಲ್ ಆಗಿರುತ್ತೆ. ಬಟ್ ಅಷ್ಟು ಮಿರಾಕಲ್ ಆಗಿದೆ ಅಂದರೆ ಹಿಂದೆ ಅವರು ಅಷ್ಟು ಆ ಸಫರಿಂಗ್ ಇರುತ್ತೆ, ಪ್ರೊಲಾಂಗ್ ಆಗಿ ಆ ಕರ್ಮವನ್ನು ಅನುಭವಿಸ್ತಾ ಇರ್ತಾರೆ. ಓಕೆ, ಆದರೆ ಒಂದು ಗ್ಯಾರಂಟಿ ಏನು ಅಂದರೆ, ನಿಮಗೆ ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗಿ ಓವರ್ನೈಟ್ ಮಿರಾಕಲ್ಸ್ ಆಗದೆ ಇದ್ರೂ ನೀವು ಏನು ಸಮಸ್ಯೆಲಿದ್ದೀರಾ, ನಿಮ್ಮ ಲೈಫ್ ಏನು ಟ್ರಬಲ್ಸ್ ಇದೆ, ಅದೆಲ್ಲವೂ ಕೂಡ ನಿಧಾನವಾಗಿ ಹಂತವಾಗಿ ಕ್ಲಿಯರ್ ಆಗ್ತಾ ಬಂದೇ ಬರುತ್ತೆ. ಇದು ಮಾತ್ರ ದಿಸ್ ಇಸ್ ಫಾರ್ ಗ್ಯಾರಂಟಿ. ಇದು ಯಾವಾಗ ನೀವು ನಂಬಿಕೆ ಬಿಡದೆ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಪ್ರತಿದಿನ ಧ್ಯಾನ ಮಾಡಿದಾಗ, ಅದು ಕೂಡ ಆಲೋಚನೆ ಬಂದಾಗ ಆಲೋಚನೆಯನ್ನು ನಾವು ಸ್ಟಾಪ್ ಮಾಡಬೇಕು. ದಟ್ ಈಸ್ ರಿಯಲ್ ಮೆಡಿಟೇಷನ್. ಫಾಲೋ ಮಾಡಿದಾಗ, ಪತ್ರಿಜಿಯವರ 18 ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಆ ರಿಸಲ್ಟನ್ನು ಇನ್ನು ಶಾರ್ಟ್ ಪೀರಿಯಡಲ್ಲಿ ನೋಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ದಿಸ್ ಇಸ್ ಧ್ಯಾನ ಸಾಧನೆ ಮಾಡಿ, ರಿಸಲ್ಟಿಂದ ಓಡಬೇಡಿ, ಚೆಕ್ ಮಾಡ್ಕೋಬೇಡಿ ಏನು ಬದಲಾಗಿಲ್ಲ ಅಂತ. ಖಂಡಿತವಾಗ್ಲೂ ಬದಲಾವಣೆ ಅಂದರೆ ಇದ್ದೇ ಇರುತ್ತೆ. ಆ ಕ್ಷಣ ನಿಮಗೆ ಕಾಣದೇ ಇರ್ಬೋದು, ಆದರೆ ಇನ್ನು ಬಿಗ್ಗರ್ ಪಿಕ್ಚರಲ್ಲಿ ಎಷ್ಟೋ ನಿಮ್ಮ ಕರ್ಮವನ್ನು ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಕರಗಿಸ್ಕೊಂಡಿರ್ತೀರ ಆಲ್ರೆಡಿ. ಅದರ ರಿಸಲ್ಟ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಈ ಚಾನಲನ್ನು ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಾಯ್ ಸಿ ಯು.